ನಾಲ್ವರು ಆರೋಪಿಗಳು ಈ ತನಿಖೆಗೆ ಸಂಬಂಧಪಟ್ಟಂತೆ 4 ತಂಡಗಳನ್ನ ಈಗ ರಚನೆ ಮಾಡಿಕೊಂಡಿದ್ದಾರೆ. ಮೈಸೂರು ಲೋಕ ತಂಡದಿಂದ ನೋಟಿಸ್ ಯಾವಾಗ ಕೊಡ್ತಾರೆ ಅನ್ನುವಂತ ಪ್ರಶ್ನೆ, ನಾಳೆಯ ನೋಟಿಸ್ ಅನ್ನ ನೀಡಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ಮುಡಾ ಕೇಸ್ನಲ್ಲಿ ಯಾರಿಗೆ ಮೊದಲು ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ? ತನಿಖೆಗೆ 3 ತಿಂಗಳ ಡೆಡ್ಲೈನ್ ಅನ್ನ ಕೋರ್ಟ್ ಕೊಟ್ಟಿದೆ. ಡಿಸೆಂಬರ್ ಒಳಗಾಗಿ ಈ ತನಿಖೆಯನ್ನ ಪೂರ್ಣಗೊಳಿಸಬೇಕು. ಹಾಗಾಗಿ ತನಿಖೆ ತೀವ್ರಗತಿಯನ್ನ ಪಡೆದುಕೊಳ್ತಾ ಇದೆ. 4 ತಂಡಗಳನ್ನ ಎಸ್ಪಿ ಉದೇಶ್ ರಚನೆ ಮಾಡಿಕೊಂಡಿದ್ದಾರೆ. ಅಧಿಕೃತ ತನಿಖೆಗೆ ಸಜ್ಜಾಗಿದ್ದಾರೆ ಈಗ ಲೋಕಾಯುಕ್ತ ಪೊಲೀಸರು. A1 ಸಿಎಂ ಸಿದ್ದರಾಮಯ್ಯ, A2 ಆಗಿ ಸಿಎಂ ಪತ್ನಿ ಪಾರ್ವತಿ, A3 ಆಗಿ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಜೊತೆಗೆ A4 ಆಗಿ ಈ ಭೂಮಿ ಮಾರಾಟ ಮಾಡಿದಂತ ದೇವರಾಜು, ಇವರೆಲ್ಲರಿಗೂ ಕೂಡ ಶೀಘ್ರವೇ ನೋಟಿಸ್ ಅನ್ನ ನೀಡಲಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಈಗಾಗಲೇ FIR ದಾಖಲಾಗಿದೆ, ಆ ನಂತರದಲ್ಲಿ ನೋಟಿಸ್ ಅನ್ನ ಕೊಡಬೇಕು. ನೋಟಿಸ್ ಕೊಟ್ಟ ನಂತರದಲ್ಲಿ ಅಧಿಕೃತವಾಗಿ ಈ ತನಿಖೆ ಕೂಡ ಆರಂಭ ಆಗುತ್ತೆ. ನೋಟಿಸ್ ಯಾವಾಗ ಕೊಡ್ತಾರೆ ಅನ್ನುವಂಥ ಡೀಟೇಲ್ಸ್ ಏನಾದರೂ ಇದೆಯಾ? ಜೊತೆಗೆ ಈಗ ತಂಡಗಳನ್ನ ಕೂಡ ರಚನೆ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಸುರೇಶ್. ಅಶ್ವಿನಿ, ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೈಸೂರಿನ ಲೋಕಾಯುಕ್ತದಲ್ಲಿ ಈಗಾಗಲೇ ಮೂಡಾ ನಿವೇಶನದ ಸಂಬಂಧಪಟ್ಟಂತೆ ಈಗಾಗಲೇ FIR ದಾಖಲಾಗಿದೆ. ಪ್ರಕರಣದ ಹಿನ್ನೆಲೆಯಲ್ಲಿ ಪ್ರಾಥಮಿಕವಾಗಿ ತನಿಖೆಗೆ ಇಳಿದಿರತಕ್ಕಂಥ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮೊದಲ ಹಂತವಾಗಿ ತನಿಖೆಯ ಆಯಾಮಗಳನ್ನ, ತನಿಖೆಯ ಏನು ಡಾಕ್ಯುಮೆಂಟ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ, ಜೊತೆಗೆ ವಿವಿಧ ಆಯಾಮಗಳನ್ನ ಮಾಡ್ಕೊಳ್ಳೋದಕ್ಕೆ 4 ತಂಡಗಳನ್ನ ಅವರೇ ರಚನೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಮೈಸೂರಿನ ಲೋಕಾಯುಕ್ತ SP ಆಗಿರ್ತಕ್ಕಂಥ ಉದೇಶ್ ಅವರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನೀವು ಮುಕ್ತವಾಗಿ ತನಿಖೆಯನ್ನ ಮಾಡಬೇಕು, ಯಾವುದೇ ಒತ್ತಡವಿಲ್ಲದ ತನಿಖೆಯನ್ನ ಮಾಡಿ 3 ತಿಂಗಳ ಒಳಗಾಗಿ ನಮಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೊಡಿ ಅಂತೇಳಿ ಈಗಾಗಲೇ ಲೋಕಾಯುಕ್ತ ನ್ಯಾಯಾಲಯದ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಸಂತೋಷ ಗಜಾನನ ಭಟ್ ಅವರು ಏನು ಆದೇಶವನ್ನು ಹೊರಡಿಸಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲು ಮಾಡಿಕೊಂಡು ಈಗಾಗಲೇ ತನಿಖೆಯ ಅಖಾಡಕ್ಕಿಳಿದಿರ್ತಕ್ಕಂಥ ಲೋಕಾಯುಕ್ತ ಪೊಲೀಸರು ಪ್ರಾಥಮಿಕವಾಗಿ ಎಲ್ಲಿ ಏನು ಮೂಲ ಡಾಕ್ಯುಮೆಂಟ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಜಾಬ್ರಾ ಮತ್ತೆ ಅಲಿಯಾಸ್ ನಿಂಗ ಏನಿದ್ದಾರೆ, ಅವರಿಗೆ ಭೂಮಿ ಬಂದಂತಹ ಬಗ್ಗೆ ಮೈಸೂರಿನ ತಾಲೂಕು ಕಚೇರಿಯಲ್ಲಿ ಡಾಕ್ಯುಮೆಂಟ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಈಗಾಗಲೇ ಮೈಸೂರಿನ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ತನಿಖೆಯ ತಂಡವನ್ನ ರಚನೆ ಮಾಡಿದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ ಗಳನ್ನು ಕೂಡ ಅಲ್ಲಿಂದಲೂ ಕೂಡ ಕಲೆಕ್ಟ್ ಮಾಡುವಂತಹ ಪ್ರಮೇಯ ಬರುತ್ತೆ. ಮೂಲ ಡಾಕ್ಯುಮೆಂಟ್ ಗಳನ್ನ ಮೈಸೂರಿನ ತಾಲೂಕು ಕಚೇರಿಯಲ್ಲಿ ತೆಗೆದುಕೊಂಡು ಅದಾದ ಬಳಿಕ ಮೈಸೂರಿನ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಜಾಬ್ರಾ ಅವರ ಮಗ ದೇವರಾಜು ಅವರು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೊಟ್ಟಂತಹ ಏನು ಸಬ್ ರಿಜಿಸ್ಟರ್ನ ಕಾಪಿಗಳನ್ನ, ಅಟೆಸ್ಟೆಡ್ ಕಾಪಿಗಳನ್ನ ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಈಗಾಗಲೇ ಆರೋಪಿಗಳ ಬಳಿ ಇರತಕ್ಕಂಥ ಡಾಕ್ಯುಮೆಂಟ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಡಾಕ್ಯುಮೆಂಟ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಈ ಡಾಕ್ಯುಮೆಂಟ್ ಗಳಲ್ಲಿ ಫೋರ್ಜರಿ ಬಂದಂತ ಸಂದರ್ಭದಲ್ಲಿ ಅವುಗಳನ್ನು FSL ಗೆ ಕಳಿಸಿ ಅವುಗಳಿಂದ ಮಾಹಿತಿಯನ್ನ ಮತ್ತೆ ಕ್ಲಾರಿಟಿಯನ್ನ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾರೆ. ಇಲ್ಲಿ ಡೌಟ್ ಬಂದಂತ ಸಂದರ್ಭದಲ್ಲಿ ಏನು ಮೂಲ ಮಾಲೀಕರಾದಂತಹ ದೇವರಾಜು ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಜೊತೆಗೆ ಅದಾದ ಬಳಿಕ ಮೂಲ ಮಾಲೀಕರಾದಂತಹ ದೇವರಾಜು ಅವರಿಂದ ಖರೀದಿ ಮಾಡಿದಂತಹ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾರೆ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಇಲ್ಲಿ ಕಲೆಕ್ಟ್ ಮಾಡಿರುವಂತಹದ್ದು ನೋಟಿಸ್ ಅನ್ನ ಕೊಟ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಒಂದು ವೇಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಜೊತೆಗೆ ಯಾರಿಗಾದ್ರೂ ಫೋನ್ ಅನ್ನ ಮಾಡಿದೆ ಆದಲ್ಲಿ ಆ ಒಂದು ಫೋನ್ ಡೀಟೇಲ್ ಗಳನ್ನು ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ. ಯಾರು ಯಾವಾಗ ಫೋನ್ ಮಾಡಿದ್ರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಕರಣದ ಹಿನ್ನೆಲೆಯಲ್ಲಿ ಏನು ಪ್ರಭಾವ ಬೀರಿದ್ದಾರಾ ಅಂತೇಳಿ ಗೊತ್ತಾದಂತ ಸಂದರ್ಭದಲ್ಲಷ್ಟೇ ತನಿಖಾ ವರದಿಯಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಡೌಟ್ ಬಂದಂತ ಸಂದರ್ಭದಲ್ಲಿ ಜಾಬ್ರಾ ಅವರ ಪುತ್ರ ದೇವರಾಜು ಇರಬಹುದು, ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ಕೂಡ ನೋಟಿಸ್ ಕೊಟ್ಟು ತನಿಖೆಗೆ ಸಹಕಾರ ನೀಡಿ ಮತ್ತೆ ಮಾಹಿತಿಯನ್ನು ಕೊಡಿ, ನಿಮ್ಮ ಬಳಿ ಇರತಕ್ಕಂತ ಮೂಲ ಡಾಕ್ಯುಮೆಂಟ್ ಗಳನ್ನ ನಮಗೆ ಕೊಡಿ ಅಂತೇಳಿ ಏನು ಕೇಳಬೇಕಾಗುತ್ತೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡೋದಾಗ್ಲಿ, ಅವ್ರನ್ನ ತನಿಖೆಗೆ ಲೋಕ ಕಚೇರಿಗೆ ಕರೆಯೋದಾಗ್ಲಿ ಈ ಸದ್ಯಕ್ಕೆ ಮಾಡೋದಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅಶ್ವಿನಿ. ಓಕೆ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.